ಹಾಯ್ ಹಲೋ ನಮಸ್ಕಾರ. ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ. ಮೊದಲು ಕರ್ಕೊಂಡು ಹೋಗಪ್ಪ, ಇವಳು ಕಾಟ ತಡೆಯೋಕ್ಕಾಗ್ತಾ ಇಲ್ಲ ನಮ್ಮಿಂದ ಎಂದು ಶ್ಯಾಮಲಾ ಅವರು ಹೇಳಿ ನಕ್ಕರೆ, ಅಮ್ಮ ಎಂದು ಅಳುಮುಖ ಮಾಡಿದಳು ಅದೀರ. ಅವಳ ಅಳುಮುಖ ನೋಡಿ ಎಲ್ಲರೂ ಜೋರಾಗಿ ನಕ್ಕಿದ್ದರು. ಅಳಿಯಂದ್ರೆ ರಾತ್ರಿಯಷ್ಟೇ ಬಂದಿದ್ದೀರಾ, ಇವತ್ತು ಇದ್ದು ನಾಳೆ ಹೋಗ್ಬೋದಲ್ವಾ ಎಂದು ಶ್ಯಾಮಲಾ ಅವರೇ ಹೇಳಿದಾಗ ಸರಿ ಎಂದು ಒಪ್ಪಿಕೊಂಡನು ಮೃತ್ಯು. ನಂತರ ಅದೀರಾ ಕಡೆ ತಿರುಗಿ, ಅದೀರಾ ಹೊರಗೋಗಿ ಸುತ್ತಾಡ್ಕೊಂಡು ಬರೋಣ, ಬೇಗ ರೆಡಿಯಾಗಿ ಬಾ ಎಂದು ಎಲ್ಲರ ಮುಂದೆಯೇ ಹೇಳಿದ. ಎಲ್ಲರೂ ಅಲ್ಲೇ ಇದ್ದ ಕಾರಣ ತನ್ನ ಮಾತಿಗೆ ನಿರಾಕರಿಸುವುದಿಲ್ಲ ಎನ್ನುವ ನಂಬಿಕೆಯ ಮೇಲೆ ಎಲ್ಲರ ಕಡೆ ಒಮ್ಮೆ ನೋಡಿ ತೋರಿಕೆಯ ನಗು ನಕ್ಕವಳು, ಸರಿ ಆಯಿತು ಎಂದು ತಲೆಯಾಡಿಸಿ ರೂಮಿನೊಳಗೆ ಬಂದಳು. ಮೃತ್ಯುವನ್ನು ಬೈದುಕೊಂಡೇ ತನ್ನ ಕಬೋರ್ಡ್ನಲ್ಲಿ ಬಟ್ಟೆ ಹುಡುಕತೊಡಗಿದಳು. ಅವನ ಮುಂದೆ ಜೀನ್ಸು, ಟೀ ಶರ್ಟ್, ಮಿಡ್ಡಿ, ಸಿಂಗಲ್ ಲಾಂಗ್ ಟಾಪ್ ಈ ಥರ ಬಟ್ಟೆಗಳನ್ನು ಯಾವತ್ತೂ ಹಾಕಿಲ್ಲ. ಬರೀ ಸೀರೆಗಳನ್ನಷ್ಟೇ ಹಾಕಿರೋದು. ಈಗ ಹಾಕ್ಕೊಂಡ್ರೆ ಅದಕ್ಕೂ ಏನಾದರೂ ಅಂತಾನೆ, ಈಗಲೂ ಸೀರೆನೇ ಹಾಕೋಣ ಎಂದುಕೊಂಡು ಗಾಢ ನೀಲಿ ಬಣ್ಣದ ಸೀರೆಗೆ ನೇರಳೆ ಬಣ್ಣದ ಬಾರ್ಡರ್ ಇರುವ ಸೀರೆಯನ್ನು ತೆಗೆದುಕೊಂಡಳು. ಇದು ಚೆನ್ನಾಗಿದೆ, ಇದನ್ನೇ ಹಾಕ್ಕೊಳ್ಳೋಣ ಎಂದುಕೊಂಡು ಅದಕ್ಕೆ ಮ್ಯಾಚಿಂಗ್ ಬಳೆ, ಕಿವಿಯೋಲೆ, ನೆಕ್ಲೆಸ್ ಎಲ್ಲವನ್ನೂ ಮಂಚದ ಮೇಲೆ ತೆಗೆದಿಟ್ಟು ಟವಲ್ ಹಿಡಿದು ಬಾತ್ರೂಮ್ ಸೇರಿದಳು ಸ್ನಾನ ಮಾಡಲು. ಸ್ವಲ್ಪ ಸಮಯಕ್ಕೆಲ್ಲ ಸ್ನಾನ ಮುಗಿಸಿ ಹೊರಗೆ ಬಂದವಳು ಅಲ್ಲಿ ಮೃತ್ಯು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಾ ಕುಳಿತಿರುವುದನ್ನು ನೋಡಿ ಹಾಗೆ ನಿಂತಳು. ಅಯ್ಯೋ, ಇವರು ಈ ಟೈಮ್ನಲ್ಲಿ ರೂಮಿಗೆ ಬರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಟವಲ್ನಲ್ಲೇ ಆಚೆ ಬಂದ್ಬಿಟ್ಟೆ ಎಂದುಕೊಂಡವಳು ಅವನು ತನಗೆ ಬೆನ್ನು ಮಾಡಿದ ರೀತಿಯಲ್ಲಿ ಕುಳಿತಿದ್ದ ಕಾರಣ ಹೇಗೂ ಆ ಕಡೆ ತಿರುಕೊಂಡು ಕೂತಿದ್ದಾರೆ, ನಿಧಾನವಾಗಿ ಸೌಂಡ್ ಆಗದ ರೀತಿ ಬಟ್ಟೆ ತಗೊಂಡು ಮತ್ತೆ ಒಳಗೋಗಿ ಬಿಡ್ತೀನಿ ಎಂದುಕೊಂಡವಳು ಸೌಂಡ್ ಮಾಡದ ರೀತಿ ಒಂದೊಂದೇ ಹೆಜ್ಜೆ ಇಡುತ್ತಾ ಮಂಚದ ಹತ್ತಿರ ಬಂದವಳು ಇನ್ನೇನು ತನ್ನ ಬಟ್ಟೆಗಳಿಗೆ ಕೈ ಹಾಕಬೇಕು ಅಷ್ಟರಲ್ಲೇ, ನೋಡಿದ್ದೆಲ್ಲ ಆಗಿದೆ ಕಣೆ, ಮತ್ತ್ಯಾಕೆ ಕಳ್ಳಿ ಥರ ಬರ್ತಾ ಇದೆಯಾ ಎಂದು ಹೇಳುತ್ತಾ ಲ್ಯಾಪ್ಟಾಪ್ನಲ್ಲಿ ಅವಳ ಮುಖ ಅವಳಿಗೆ ತೋರಿಸಿದ. ಫ್ರಂಟ್ ಕ್ಯಾಮರಾ ಆನ್ ಮಾಡಿ ಹಿಂದೆ ಅವಳು ನಡೆದು ಬಂದಿದ್ದೆಲ್ಲವನ್ನು ನೋಡಿದ್ದ ಮೃತ್ಯು. ಹೀಗೆಲ್ಲ ಮಾಡೋಕ್ಕೆ ನಿಮಗೇನು ಅನಿಸಲ್ವಾ ಎಂದು ಮುಖ ತಿರುಗಿಸಿ ತಲೆಗೆ ಸುತ್ತಿಕೊಂಡಿದ್ದ ಮತ್ತೊಂದು ಟವಲನ್ನು ತೆಗೆದು ಹೆಗಲ ಮೇಲೆ ಹಾಕಿಕೊಂಡಳು. ಅನ್ಸೋದಾ? ನನ್ನ ಹೆಂಡ್ತಿನ ನಾನು ನೋಡೋಕ್ಕೆ ನನಗೇನು ಅನ್ನಿಸ್ಬೇಕು? ಇದೇನಿದು, ಯಾವತ್ತೂ ಇಲ್ಲದೆ ಇರೋದು ಈಗ ಹೊಸದಾಗಿ ಹೆಂಡ್ತಿ ಅನ್ನೋದು ಎಂದು ಕೋಪದಲ್ಲೇ ಹೇಳಿ ಸೀರೆಗೆ ಕೈ ಹಾಕಿದರೆ, ಈ ಸೀರೆ ಬೇಡ, ಬೇರೆ ಬಟ್ಟೆ ಹಾಕು ಎಂದನು. ಬೇಡವಾ? ಯಾಕೆ, ಇದಕ್ಕೇನಾಗಿದೆ ಎಂದು ಅವಳು ಕೇಳಿದರೂ ಅವಳಿಗೆ ಉತ್ತರಿಸದೆ ಎದ್ದು ಬಂದು ಅವಳ ಕಬೋರ್ಡ್ ತೆರೆದನು. ಒಂದು ಕಬೋರ್ಡ್ ತುಂಬ ಫಾರ್ಮಲ್ ಡ್ರೆಸ್, ಜೀನ್ಸ್, ಟೀ ಶರ್ಟ್, ಗೌನ್, ಮಿಡ್ಡಿ, ಶಾರ್ಟ್ಸ್, ನೈಟ್ ಡ್ರೆಸ್ ಎಂದು ತುಂಬಿ ಹೋಗಿತ್ತು. ನಂತರ ಪಕ್ಕದಲ್ಲಿ ಇದ್ದ ಮತ್ತೊಂದು ಕಬೋರ್ಡ್ ತೆಗೆದು ನೋಡಿದ. ಅದರ ಪೂರ್ತಿ ಸ್ಯಾರಿ, ಕುರ್ತಾ, ಲೆಹಂಗಾ, ಸಲ್ವಾರ್ ಅಂತಹ ಟ್ರೆಡಿಷ್ನಲ್ ಬಟ್ಟೆಗಳು ಇದ್ದವು. ಎಲ್ಲವನ್ನೂ ನೋಡಿ ದೊಡ್ಡ ಕಣ್ಣು ಬಿಟ್ಟವನು, ಲೇ, ಒಂದು ಬಟ್ಟೆ ಅಂಗಡಿಯನ್ನೇ ರೂಮ್ನಲ್ಲಿ ತಂದಿಡ್ಕೊಂಡಿದ್ದೀಯಲ್ಲೇ ಎಂದನು ಆಶ್ಚರ್ಯದಲ್ಲಿ. ಹಾಗೆ ಬಿಟ್ಟಿಯಾಗಿ ತಂದಿಡ್ಕೊಂಡಿದ್ದಲ್ಲ, ಎಲ್ಲದಕ್ಕೂ ದುಡ್ಡು ಕೊಟ್ಟು ತಂದಿರೋದು ಎಂದಳು ಮುಖ ತಿರುಗಿಸಿ. ಮತ್ತು ನಮ್ಮನೆಗೆ ಬಂದಾಗ ಯಾಕೆ 3 ತಿಂಗಳಿಂದ ಬರೀ 7-8 ಜೊತೆ ಸೀರೆಯಲ್ಲೇ ಇದ್ದಿದ್ದು ಎಂದು ಗುರಾಯಿಸಿ ಕೇಳಿದ. ಅದು ನನ್ನಿಷ್ಟ, ಈಗ ಸುಮ್ಮನೆ ಜಾಗ ಬಿಡಿ, ನಾನು ರೆಡಿ ಆಗಬೇಕು ಎಂದಳು. ನಂತರ ಒಂದು ಚೆಂದದ ಡ್ರೆಸ್ ಒಂದನ್ನು ಅವಳ ಕೈ ಮೇಲೆ ಕುಕ್ಕಿ, ಇದನ್ನೇ ಹಾಕ್ಕೊಂಡು ರೆಡಿಯಾಗಿ ಬಾ ಎಂದು ಹೇಳಿ ರೂಮಿನಿಂದ ಹೊರಗೆ ಹೋಗಿದ್ದ. ಅದೀರಾ ಕೂಡ ರೆಡಿಯಾಗಿ ಬಂದ ಮೇಲೆ ಅವಳನ್ನು ಕರೆದುಕೊಂಡು ನೇರವಾಗಿ ಚಿನ್ನದ ಅಂಗಡಿಗೆ ಬಂದಿದ್ದ ಮೃತ್ಯು.
ಅದೀರಾ ಏನೊಂದು ಮಾತಾಡದೆ ಅವನನ್ನೇ ಹಿಂಬಾಲಿಸಿದಳು. ಅನ್ನೋ ಅಕ್ಷರದ 2 ಪೆಂಡೆಂಟ್ ಹಾಗೂ ಬ್ರಾಸ್ಲೆಟ್ ಜೊತೆಗೆ ಕಪಲ್ ರಿಂಗ್ ಕೂಡ ಆರ್ಡರ್ ಮಾಡಿದ ಮೃತ್ಯು. ಅವನು ಎಂದಿದ್ದನ್ನು ಕೇಳಿ, ಅಂದರೆ ಮೃತ್ಯುಂಜಯ ಅನ್ನೋ ಇವರ ಹೆಸರಿನ ಮೊದಲ ಅಕ್ಷರ, ಇನ್ನೊಂದು ಅಂದರೆ ಯಾರು, ಇದನ್ನ ಯಾರಿಗೆ ತಗೋತಾ ಇರೋದು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡ ಅದೀರಾ ಅದೇ ಪ್ರಶ್ನೆಯನ್ನು ಮೃತ್ಯುಂಜಯನ ಬಳಿ ಕೇಳಿದಳು. ಆಗ ನಗುತ್ತಾ ಕಣ್ಣು ಹೊಡೆದವನು, ಒಂದು ನನಗೆ, ಇನ್ನೊಂದು ನನ್ನ ಹುಡುಗಿಗೆ ಎಂದನು. ಅವನ ಮಾತಿನಿಂದ ಅದೀರಾಳ ಮುಖಾಮಂಕಾಯಿತು. ಅಂದು ಕುಡಿದು ಪ್ರಜ್ಞೆ ಇಲ್ಲದೆ ಇದ್ದ ದಿನ ಅವನು ಅವನ ಪ್ರೀತಿಯ ಬಗ್ಗೆ ಹೇಳಿಕೊಂಡಿದ್ದು ನೆನಪಾಗಿತ್ತು ಅವಳಿಗೆ. ಈಗ ಕೂಡ ಅದೇ ಹುಡುಗಿಯ ಬಗ್ಗೆ ಹೇಳುತ್ತಿದ್ದಾನೆ ಎಂದುಕೊಂಡವಳ ಮನಸ್ಸು ಬೇಸರದಲ್ಲಿ ಮುದುಡಿತು. ಮತ್ತೇನು ಮಾತಾಡದೆ ಸುಮ್ಮನೆ ಮೌನವಾಗಿ ನಿಂತಳು. ಅಲ್ಲಿಂದ ನೇರವಾಗಿ ಐಸ್ ಕ್ರೀಮ್ ಶಾಪ್ ಬಳಿ ಗಾಡಿ ನಿಲ್ಲಿಸಿ, ಐಸ್ ಕ್ರೀಮ್ ತಿನ್ನೋಣ ಬಾ ಎಂದು ಅವಳನ್ನು ಕರೆದ. ಇಲ್ಲ, ನನಗೇನೂ ಬೇಡ, ಈಗ ನನಗೇನೂ ತಿನ್ನೋ ಮನಸ್ಸಿಲ್ಲ ಎಂದಳು. ಐಸ್ ಕ್ರೀಮ್ ಅಂದರೆ ನಿಂಗೆ ಇಷ್ಟ ಅಂತ ನನಗೆ ಗೊತ್ತು, ಸುಮ್ಮನೆ ಬಾ ಎಂದು ಬಲವಂತದಿಂದಲೇ ಅವಳನ್ನು ಕರೆದುಕೊಂಡು ಬಂದು ಐಸ್ ಕ್ರೀಮ್ ತೆಗೆದುಕೊಟ್ಟಿದ್ದ. ಮೌನವಾಗಿಯೇ ತಿನ್ನೋದಕ್ಕೆ ಶುರು ಮಾಡಿದಳು ಅದೀರಾ. ಕೆಲವು ನಿಮಿಷಗಳ ನಂತರ ಏನನ್ನೋ ಹೇಳೋಕೆ ಪ್ರಯತ್ನ ಪಡುತ್ತಿದ್ದ ಮೃತ್ಯುವಿನ ಮುಖ ನೋಡಿ, ನನ್ನ ಹತ್ರ ಏನಾದರೂ ಹೇಳೋದು ಅಥವಾ ಕೇಳೋದಿದೆಯಾ ಎಂದು ಅನುಮಾನದಿಂದಲೇ ಕೇಳಿದಳು. ಅದು ನಾಳೆ ನಮ್ಮ ಮನೆಗೆ ಹೋಗೋಣ ಎಂದನು. ಆಗ ದೊಡ್ಡ ಕಣ್ಣು ಬಿಟ್ಟವಳು, ಯಾರ ಮನೆ ಅಂದ್ರಿ ಸರ್? ನಮ್ಮ ಮನೆನಾ? ಅದು ಬರೀ ನಿಮ್ಮ ಮನೆ ಅಷ್ಟೇ. ನೀವು ಹೋಗು ಅಂದ ತಕ್ಷಣ ಹೋಗೋಕೆ, ಬಾ ಅಂದ ತಕ್ಷಣ ಬರೋಕೆ ನಾನೇನೋ ಆ ಮನೆಗೆ ಕೆಲಸದವಳಲ್ಲ ಎಂದು ಕೋಪದಲ್ಲಿಯೇ ಹೇಳಿದಳು. ಅವಳು ಮೊದಲಿನ ರೀತಿಯಲ್ಲಿಯೇ ಸರ್ ಎಂದು ಕರೆಯುತ್ತಿರುವುದನ್ನು ನೋಡಿ ಸ್ವಲ್ಪ ಬೇಸರವಾಯಿತು ಅವನಿಗೆ. ನೀನು ಈ ಮೃತ್ಯುಂಜಯನ ಹೃದಯದ ಒಡತಿ ಕಣೆ, ಮನೆ ಕೆಲಸದವಳು ಅಲ್ಲ. ಒಂದು ಸಾರಿ ನನ್ನಿಂದ ದೂರ ಮಾಡಿಕೊಂಡು ತಪ್ಪು ಮಾಡಿದ್ದೆ ಸಾಕು, ಮತ್ತೆ ಅದೇ ತಪ್ಪನ್ನು ಇನ್ಯಾವತ್ತೂ ಮಾಡಲ್ಲ. ಇನ್ಮೇಲೆ ಆ ಮನೆ ರಾಣಿ ಥರ ನೋಡ್ಕೊತೀನಿ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡನು. ಅದೀರಾ, ನಿನ್ನನ್ನು ಆ ಮನೆಯಲ್ಲಿ ಯಾರೂ ಕೂಡ ಕೆಲಸದವಳ ರೀತಿ ನೋಡಿಲ್ಲ ಅನ್ನೋದು ನಿನಗೂ ಗೊತ್ತು. ಹೀಗಿರುವಾಗಲೂ ಈ ರೀತಿ ಹೇಳೋಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು? ಇದ್ರ ಜೊತೆಗೆ ಅದು ನನ್ನ ಮನೆ ನಿನ್ನ ಮನೆ ಅಂತ ಭೇದ ಭಾವ ಮಾಡ್ತಾ ಇರೋದು ಯಾಕೆ ಎಂದು ಕೇಳಿದ. ನಾನು ಹೇಳಿದ್ದು ನಿಜಾನೇ ಅಲ್ವಾ? ಅದು ನಿಮ್ಮ ಮನೆ ಆಗಿರೋದಕ್ಕೆ ತಾನೇ ಒಂದು ಹುಡುಗಿ ಅನ್ನೋದನ್ನು ನೋಡದೆ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗು ಅಂದಿದ್ದು. ಒಂದು ವೇಳೆ ಅವತ್ತು ಯಾರಿಂದಲಾದರೂ ತೊಂದರೆ ಆಗಿದ್ರೆ ಆಗೇನು ಮಾಡ್ತಾಯಿದ್ರಿ? ಹೀಗಿರುವಾಗ ನೀವು ಕರೆದ ಕೂಡಲೇ ಯಾವ ನಂಬಿಕೆ ಮೇಲೆ ಮತ್ತೆ ಆ ಮನೆಗೆ ಬರಲಿ ನಾನು? ಮತ್ತೆ ಇನ್ಯಾವುದಾದ್ರೂ ಜಗಳ ಆದಾಗ ಪುನಃ ಅದೇ ರೀತಿ ಕಳಿಸಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಸರ್? ನೋಡೋದಿರಾ, ಮೊದಲು ಇನ್ಮೇಲಿಂದ ಸರ್ ಸರ್ ಅಂತ ಕರಿಬೇಡ. ಯಾರಾದರೂ ಇದ್ದಾಗ ಈ ರೀತಿ ಕರೆದ್ರೆ ತಪ್ಪು ತಿಳ್ಕೊತಾರೆ. ಸೊ ಮೃತ್ಯು ಅಥವಾ ರೀ ಅಂತಾನೆ ಕರಿ. ಇನ್ಮೇಲೆ ಆ ರೀತಿ ಮನೆ ಬಿಟ್ಟು ಕಳಿಸಲ್ಲ. ನನ್ನ ಮನೆ ಅಂದರೆ ನಿಮ್ಮ ಅತ್ತೆ ಮನೆಗೆ ಬಾ ಎಂದನು ಶಾಂತವಾಗಿಯೇ. ಓ, ಇಷ್ಟೊತ್ತಿನವರೆಗೂ ನಮ್ಮನೆಯಾಗಿದ್ದು ಈಗ ನಮ್ಮ ಅತ್ತೆ ಮನೆ ಆಯಿತಾ? ನೋಡಿ ಈಗಲೇ ಹೇಗೆಲ್ಲ ಮಾತು ಚೇಂಜ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ನಿಮ್ಮ ಸಹವಾಸನೆ ಬೇಡ. ಸುಮ್ಮನೆ ನನಗೆ ಡಿವೋರ್ಸ್ ಕೊಟ್ಬಿಡಿ. ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ ಎಂದು ಹೇಳಿದವಳ ಮಾತು ಕೇಳಿ ನಿಟ್ಟುಸಿರು ಬಿಟ್ಟಿದ್ದ ಮೃತ್ಯು. ಅವಳನ್ನು ಕನ್ವಿನ್ಸ್ ಮಾಡೋಕೆ ಒಂದು ದೊಡ್ಡ ಕೆಲಸವಾಗಿ ಬಿಟ್ಟಿತ್ತು ಅವನಿಗೆ. ಲೇ, ಸಿಕ್ಕಿದ್ದ ಚಾನ್ಸ್ ಅಂತ ಹೀಗೆಲ್ಲ ಮಾತಾಡಬೇಡ. ಡಿವೋರ್ಸ್ ನೀನು ಕೊಟ್ಟರು ನಾನು ಕೊಡಲ್ಲ. ನಿನ್ನನ್ನು ಯಾರಿಗೂ ಬಿಟ್ಕೊಡಲ್ಲ. ಅರ್ಥ ಆಯ್ತಾ? ಅದು ನಿನ್ನ ಮನೆ ಅಂದರೆ ನಿನ್ನ ಗಂಡನ ಮನೆ. ಆ ಮನೆಯಲ್ಲಿರುವ ಅಧಿಕಾರ ನಿನಗಿದೆ. ಮತ್ತೆ ಇನ್ಯಾವತ್ತೂ ಹಾಗೆಲ್ಲ ಮಾತಾಡೋದಿಲ್ಲ. ಮನೆ ಬಿಟ್ಟು ಕಳಿಸೋದು ಇಲ್ಲ. ಪ್ಲೀಸ್ ಅದಿ, ಹಠ ಮಾಡಬೇಡ. ಅಪ್ಪ ಅಮ್ಮ ಕೂಡ ನೀನು ಹೋದಾಗಿಂದ ತುಂಬ ಬೇಜಾರಿನಲ್ಲಿದ್ದಾರೆ. ಅಮ್ಮನ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಪ್ಲೀಸ್ ಒಪ್ಕೋ ಎಂದು ಅವಳ ಕೈ ಹಿಡಿದುಕೊಂಡು ರಿಕ್ವೆಸ್ಟ್ ಮಾಡಿಕೊಂಡಿದ್ದ. ಅವನು ಇಷ್ಟೊಂದು ಸಾಫ್ಟಾಗಿ ಮಾತಾಡುತ್ತಿರುವುದನ್ನು ನೋಡಿ ಅದೀರಾಗೆ ಆಶ್ಚರ್ಯವಾಗಿತ್ತು. ಒಂದೇ ಒಂದು ದಿನದಲ್ಲಿ ಇಷ್ಟೊಂದು ಬದಲಾವಣೆಯಾಗಲು ಹೇಗೆ ಸಾಧ್ಯ ಎನ್ನುವುದೇ ಅರ್ಥವಾಗುತ್ತಿರಲಿಲ್ಲ ಅವಳಿಗೆ. ಸರಿ, ಬರ್ತೀನಿ, ಆದರೆ ನಂದೊಂದು ಕಂಡೀಷನ್ ಇದೆ ಎಂದಳು. ನಿನ್ನ ಕಂಡೀಷನ್ಗೆ ನನ್ನ ಒಪ್ಪಿಗೆ ಇದೆ ಎಂದು ಹೇಳಿದವನನ್ನು ನೋಡಿ,
ಅಟ್ಲೀಸ್ಟ್ ನಾನು ಹೇಳೋ ಕಂಡೀಷನ್ ಏನು ಅನ್ನೋದನ್ನಾದರೂ ಕೇಳಿ ಎಂದಳು ಅವನನ್ನೇ ಕಣ್ಬಿಟ್ಟು ನೋಡುತ್ತಾ. ಹೇಳು. ನೋಡಿ, ಮೊದಲು ಹೇಗಿದ್ವೋ ಈಗಲೂ ಹಾಗೆ ಇರಬೇಕು. ಅಂದರೆ ಹೊರಜಗತ್ತಿಗೆ ಮಾತ್ರ ನಾನು ನೀನು ಗಂಡ ಹೆಂಡ್ತಿ, ಆದರೆ 4 ಗೋಡೆಗಳ ಮಧ್ಯ ನಾವಿಬ್ಬರು ಸ್ಟ್ರೇಂಜರ್ಸ್. ಇವತ್ತಿನ ವರ್ತನೆ ನೋಡಿದ್ರೆ ನಿಮ್ಮ ಜೊತೆ ಒಂದೇ ರೂಮ್ನಲ್ಲಿ ಇರೋಕ್ಕೂ ಭಯ ಆಗ್ತಾಯಿದೆ ನನಗೆ. ಆದರೂ ನಮ್ಮಪ್ಪ ಅಮ್ಮ ಹಾಗೆ ಅತ್ತೆ ಮಾವನಿಗೋಸ್ಕರ ಒಪ್ಕೋತಾ ಇರೋದು ಎಂದಾಗ ಮರು ಮಾತಾಡದೆ ಒಪ್ಪಿಕೊಂಡಿದ್ದ. ತನ್ನ ಮಾತಿಗೆ ಇಷ್ಟು ಬೇಗ ಮೃತ್ಯುಂಜಯ ಒಪ್ಪಿಕೊಂಡಿದ್ದು ಅವಳಿಗೆ ಆಶ್ಚರ್ಯಗಳ ಮೇಲೆ ಆಶ್ಚರ್ಯವಾಗುವಂತೆ ಮಾಡುತ್ತಿತ್ತು. ನಂತರ ಇಬ್ಬರೂ ಕೂಡ ಹೊರಗಡೆ ಸುತ್ತಾಡಿ ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿಯಾಗಿತ್ತು. ರಾತ್ರಿ ಮನೆಗೆ ಬಂದವಳಿಗೆ ಅಲ್ಲಿ ಗೌರವ್ ಹಾಗೂ ಗೌರವ್ ಫ್ಯಾಮಿಲಿ ಎಲ್ಲರೂ ಬಂದಿರೋದು ನೋಡಿ ಆಶ್ಚರ್ಯ ಆಗಿತ್ತು. ಏನಾದರೂ ಹಬ್ಬ ಹರಿದಿನ ಫಂಕ್ಷನ್ ಇದ್ದರಷ್ಟೇ ಬರೋದು ಎಂದು ಗೊತ್ತಿದ್ದರಿಂದ ಈಗ ಯಾಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ ಅವಳಿಗೆ. ಅದಿ, ಹೇಗಿದ್ದೀಯಮ್ಮ ಎಂದು ನಾರಾಯಣವರು ಮಾತಾಡಿಸಿದಾಗ, ನಾನು ಚೆನ್ನಾಗಿದ್ದೀನಿ ಅಂಕಲ್ ಎಂದಳು. ನೀನು ಅಳಿಯಂದ್ರು ಬರೋದು ಲೇಟ್ ಆಗುತ್ತೆ ಅಂತ ನಾವೆಲ್ಲ ಊಟ ಮಾಡಿಬಿಟ್ಟೋ, ನೀವಿಬ್ಬರೂ ಹೋಗಿ ಊಟ ಮಾಡಿ ಎಂದವರ ಮಾತಿಗೆ, ನಾವಿಬ್ಬರು ಹೊರಗಡೆನೆ ಊಟ ಮಾಡ್ಕೊಂಡು ಬಂದೋ ಎಂದು ಮೃತ್ಯುಂಜಯನೇ ಉತ್ತರಿಸಿ ಅದೀರ ರೂಮಿನ ಕಡೆ ನಡೆದ. ಗೌರವ್ ಹಾಗೂ ಭರಣಿ ಇಬ್ಬರು ಮಾತಿನಲ್ಲಿ ಮುಳುಗಿ ಹೋಗಿದ್ದರೆ ಆದಿ ಫೋನ್ನಲ್ಲಿ ಬ್ಯುಸಿಯಾಗಿದ್ದ. ಹಾಗಾಗಿ ಅಮ್ಮನನ್ನು ಹುಡುಕಿ ಬಂದಳು. ದೇವರ ಮನೆಯ ಮುಂದೆ ಕುಳಿತು ಹೂ ಕಟ್ಟುತ್ತಾ ನಾಳೆಯ ಪೂಜೆಗೆ ಸಿದ್ಧ ಮಾಡುತ್ತಿರುವುದು ಕಾಣಿಸಿತು. ನನಗೆ ಗೊತ್ತಿರೋ ಹಾಗೆ ನಾಳೆ ಯಾವ ಹಬ್ಬ ಕೂಡ ಇಲ್ವಲ್ಲ, ಮತ್ತ್ಯಾಕೆ ರಾತ್ರಿನೇ ರೆಡಿ ಮಾಡಿ ಇಡ್ತಾ ಇದೆ ಎಂದು ತನ್ನಲ್ಲೇ ಹೇಳಿಕೊಂಡು, ಅಮ್ಮ ನಾಳೆ ಏನಾದರೂ ಸ್ಪೆಷಲ್ ಇದೆಯಾ ಕೇಳಿದಳು. ನಾಳೆ ಪೂಜೆ ಇದೆ ಕಣೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದೆ ಎಂದರು ಶ್ಯಾಮಲ. ಏನು ಪೂಜೆ ಎಂದು ಕೇಳುತ್ತಿರುವಾಗಲೇ, ಲೇ ಎಲ್ಲೇ ಇದೆಯಾ, ಬೇಗ ಬಾಯಿಲಿ ಎನ್ನುವ ಮೃತ್ಯುವಿನ ಧ್ವನಿ ರೂಮಿನಿಂದ ಬಂದ ಕೂಡಲೇ ಮನೆಯವರೆಲ್ಲರ ದೃಷ್ಟಿ ಅದೀರ ಮೇಲೆ ಹೋಗಿತ್ತು. ಹಾಗೆ ಒಂದೇ ಸಾರಿ ಎಲ್ಲರೂ ಒಟ್ಟಿಗೆ ನೋಡಿದ್ದನ್ನು ನೋಡಿ ಮುಜುಗರದ ಮುದ್ದೆಯಾಗಿದ್ದಳು ಅದೀರ. ಹಾಂ ಬಂದೆ ರೀ ಎಂದು ಎಲ್ಲರ ಕಡೆ ನೋಡಿ ಪೆಚ್ಚು ಪೆಚ್ಚಾಗಿ ನಕ್ಕು ತನ್ನ ರೂಮಿನ ಕಡೆ ನಡೆದವಳು ಮನಸ್ಸಿನಲ್ಲಿಯೇ, ಥೂ ಏನಾಗಿದೆ ಇವನಿಗೆ, ಗೌರವ್ ಭರಣಿ ಆದಿ ಮುಂದೆ ಎಲ್ಲ ರೌಡಿ ಬೇಬಿ ಅನ್ನೋ ಹಾಗೆ ಲೆವೆಲ್ ಮೇಂಟೈನ್ ಮಾಡಿದ್ದೆ, ಆದರೆ ಇವರು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೂ ಇಲ್ಲದ ಹಾಗೆ ಮಾಡಿ ಹೋಗ್ತಾರೆ ಅನಿಸುತ್ತೆ ಎಂದು ಮೃತ್ಯುಗೆ ಬೈದುಕೊಂಡೇ ರೂಮಿನ ಒಳಗೆ ಬಂದಿದ್ದಳು. ಮೃತ್ಯು, ಏನಾಗಿದೆ ನಿಮಗೆ, ಯಾಕಾಗಿ ಎಲ್ಲರ ಮುಂದೆ ಅಷ್ಟು ಜೋರಾಗಿ ಕೂಗೋದು, ನಿಧಾನ ಕರೆಯೋಕೆ ಆಗಲ್ವಾ, ಅತಿ ಆಯಿತು ನಿಮ್ಮದು ಎಂದು ರೇಗಿದಳು. ಅಬ್ಬಬ್ಬಾ ಎಷ್ಟೇ ಬೈತೀಯಾ, ಏನೋ ಯಾವಾಗಲೂ ಕರೆದು ರೂಢಿಯಾಗಿತ್ತು, ಅದೇ ಫ್ಲೋನಲ್ಲಿ ಕರೆದೆ ಅಷ್ಟೆ ಎಂದವನು ಅವಳ ಕೈ ಹಿಡಿದು ಎಳೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡನು. ಬಿಡಿ ಮೃತ್ಯು, ಈ ಮಾತಾಡೋದನ್ನೇ ನನಗೆ ಇಷ್ಟ ಆಗಲ್ಲ ಅನ್ನೋದು ಎಂದು ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದರೂ ಅವಳನ್ನು ಬಿಡದೆ ಅವಳ ಭುಜದ ಮೇಲೆ ತನ್ನ ಗಲ್ಲವಿಟ್ಟು, ಇನ್ಮೇಲೆ ಜೋರಾಗಿ ಕರೆಯಲ್ಲ ಓಕೆನಾ, ಮತ್ತು ಈಗ ನಾನು ಯಾಕೆ ಕರೆದೆ ಅಂದರೆ ನಾಳೆ ಮಧ್ಯಾಹ್ನನೇ ನಾವು ಹೊರಡಬೇಕು, ಅದಕ್ಕೆ ಬೇಗ ನಿನ್ನ ಲಗೇಜ್ ಪ್ಯಾಕ್ ಮಾಡ್ಕೊ ಎಂದನು. ಜಾಸ್ತಿ ಏನು ಪ್ಯಾಕ್ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಬಟ್ಟೆಗಳು ಅಲ್ಲೇ ಇದೆ, ಸರಿ ಈಗ ಬಿಡಿ ನನ್ನ ಎಂದು ಹೇಳಿದರೂ ಬಿಡದೆ ಅವಳನ್ನು ಮಂಚದ ಮೇಲೆ ಕೂರಿಸಿ ಪುಟ್ಟ ಮಗುವಿನ ರೀತಿ ಅವಳ ಮಡಿಲ ಮೇಲೆ ತಲೆ ಇಟ್ಟು ಮಲಗಿದನು. ಪ್ಲೀಸ್ ಕಣೆ, ತುಂಬ ತಲೆ ನೋಯ್ತಾ ಇದೆ, ಸ್ವಲ್ಪ ಹೊತ್ತು ಮಲಗ್ತೀನಿ ಹೇಳ್ಬೇಡ ಎಂದು ರಿಕ್ವೆಸ್ಟ್ ಮಾಡಿಕೊಂಡವನನ್ನೇ ನೋಡುತ್ತಾ ಉಳಿದಳು ಅದೀರ. ಅವಳ ಅರಿವಿಗೂ ಬಾರದ ರೀತಿ ಅವನ ತಲೆ ಕೂದಲಲ್ಲಿ ಬೆರಳಾಡಿಸಲು ಶುರು ಮಾಡಿದರೆ ಅವಳ ಮಡಿಲ ಮೇಲೆಯೇ ನಿದ್ದೆಗೆ ಜಾರಿದ್ದ ಮೃತ್ಯು. ಮಲಗಿದ್ದವನ ಮುಖವನ್ನೇ ಕೆಲವು ನಿಮಿಷ ದಿಟ್ಟಿಸಿದಳು ಅದೀರ. ಜಾತ್ರೆಯಲ್ಲಿ ಕಳೆದು ಹೋಗಿದ್ದ ಮಗುವಿಗೆ ಮತ್ತೆ ತನ್ನ ಅಮ್ಮ ಸಿಕ್ಕಾಗ ಸಿಗುವ ನೆಮ್ಮದಿ ಇತ್ತು ಅವನ ಮುಖದಲ್ಲಿ. ತನ್ನ ಎಲ್ಲ ಟೆನ್ಷನ್ಗಳನ್ನು ಮರೆತು ಆಯಾಗಿ ಮಲಗಿದ್ದವನನ್ನು ನೋಡಿ ಮುಗುಳು ನಕ್ಕು ಹಣೆಯ ಮೇಲೆ ಹರಡಿಕೊಂಡಿದ್ದ ಪುಡಿ ಕೂದಲನ್ನು ಹಿಂದೆ ಸರಿಸಿ ಅವನ ಹಣೆಗೆ ಮುತ್ತು ಕೊಟ್ಟಿದ್ದಳು.
ಕೆಲವು ನಿಮಿಷಗಳ ನಂತರ ನಿದ್ದೆಯಿಂದ ಅವಳಿಗೂ ಕಣ್ಣು ಎಳೆಯಲು ಶುರುವಾದಾಗ ಅವನನ್ನು ಏಳಿಸಲು ಇಷ್ಟಪಡದೆ ಕುಳಿತ ರೀತಿಯಲ್ಲಿಯೇ ದಿಂಬಿಗೆ ಒರಗಿ ಕಣ್ಣು ಮುಚ್ಚಿದಳು. ಮುಂದುವರಿಯುವುದು.